ಸಮಾಜ ಇರುವಂತ ಸಮಾಜ ಅನ್ನದಾಸೋಹ ನಮ್ಮ ಬಸವಣ್ಣರಾಗಲಿ ನಮ್ಮ ಎಲ್ಲರೂ ನಮ್ಮ ಅನ್ನದಾಸೋಹ ಶ್ರೇಷ್ಠ. ನಾವು ಬಿಜಾಪುರದಾಗ ನಾನೇ ಚಾಲು ಮಾಡಿದ್ದೇವೆ ಅನ್ನದಾಸೋಹ. ನಾನೇ 11 ಚೀಲ ಅಕ್ಕಿ, 11 ಚೀಲ ಗೋಧಿ, 11 ಚೀಲ ಜೋಳ, 11 ಕೆಂಡಿ ಬೆಲ್ಲ, 11 ಚೀಲ ಸಕ್ಕರೆ ಎಲ್ಲ ಕೊಟ್ಟು ಚಾಲು ಮಾಡಿದೆ. ನಾ 2 ದಿವಸ ನಡೆದಲ್ಲ ದಿನ ನನ್ನ ಹೆಸರು ಗುಡಿ ಬಂದವರು ಆಮೇಲೆ 4000 ಮಕ್ಕಳಿಗೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೊಡುವಂತ ಸಮಾಜದಲ್ಲಿ ಎಲ್ಲರೂ ನಾವೇ ಅನುಕೂಲಿಸಿದ್ರೆ ರಾಜಕಾರಣಿ ಕೊಡ್ತಾರೆ. ಅವರೆಲ್ಲ ಕೂಡಿಕೊಂಡು 1000 ಮಕ್ಕಳು ಅಷ್ಟೇ ಕಟ್ಕೊಂಡು ಒಂದು ಕೊಟ್ಟಿರ ಈ ಹೋರಾಟ ಮಾಡಲಿಕ್ಕೆ, ಸಭೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ನಾಳೆ ಇಡೀ ಜಗತ್ತಿನಾಗೂ ನಮ್ಮ ಸಮಾಜ ಅಮೇರಿಕ ಎಲ್ಲ ಕಡೆ ಸಮೀಪಬೇಕು, ರೇಲ್ವೆ ಸಮೀಪಬೇಕಂತೇಳಿ ಇವತ್ತು ಹೈವೇಯಲ್ಲಿ 4 ಎಕರೆ ಜಮೀನು ಸಮೀಪ ತಗೊಂಡಿದ್ದೀವಿ. ನಾವು 1,000 ನಾಮಗಳನ್ನು ಕೊಟ್ಟಿಗೆ ಕಟ್ತೀವಿ. ಮುಂದಿನ ದಿವಸ ಈ ಕಡೆ ಬಡ ಮಕ್ಕಳಿಗೆ ಶಿಕ್ಷಣ, ಅನ್ನದಾಸೋಹ, ಭಕ್ತರಿಗೆಲ್ಲ ದಾಸೋಹ ಆಯಿತು, ಭವಿಷ್ಯ ನಿರ್ಮಾಣ ಆಯಿತು, ಮೀಸಲಾತಿ ಹೋರಾಟ ಆಯಿತು. ಈ ರೀತಿ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತೇ ಒಂದು ರೂಪರೇಷೆಯನ್ನು ನಾವು ಶಿಕ್ಷೆ ಎಲ್ಲರೂ ಸಮಾನ ಏಕವಾಗಿ ಕೂಡಿ ಇವತ್ತು ನಿರ್ಣಯ ಮಾಡಿ ಇವತ್ತು ರಾಯಬಾಗ್ ತಾಲೂಕಿನಿಂದ ಮತ್ತೆ ಈ ಮೀಸಲಾತಿ ಹೋರಾಟ, ಅದರ ಜೊತೆಗೆ ನಮ್ಮ ಭವಿಷ್ಯದ ನಮ್ಮ ಮಕ್ಕಳಿಗೆ ಶಿಕ್ಷಣ, ಒಳ್ಳೆಯ ಶಿಕ್ಷಣ ಸಿಗಬೇಕು. ಯಾಕಂದ್ರೆ ನಮ್ಗೆ ಕೋಚಿಂಗ್ ಬರ್ತಾ ಇದ್ರು, ಪೊಲೀಸ್ ಹಾಕ್ಬೇಕು, PSI ಹಾಕ್ಬೇಕು, ಈ KPSC ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಇದು ಹಾಕ್ಬೇಕಾದ್ರೆ ಪಾಪ ಬಂದು ಮಾಡಿ ಅವರು ಈ ಶ್ರಾವಣ ಮಾಸದಾಗ ಗಣಪತಿ ಕೂರಿಸಿದಾಗ, ದೇವಿ ಕೂರಿಸಿದಾಗ ಅಲ್ಲಿ ಅನ್ನ ಪ್ರಸಾದ ಇರ್ತಾರಲ್ಲ, ಒಂದು 1,000-2,000 ಮಕ್ಕಳು ಇರ್ತಾರೆ. ಮಕ್ಕಳು ಇವತ್ತು ನಮ್ಮ 200 ಮಕ್ಕಳು ಯಾವ ಕೋಚಿಂಗ್ ತನಕ ಬಂದು ಬಡತನ ಬಡತನ ಕಡಿಮೆ. ನಾವು ಸಣ್ಣದಿದ್ದಾಗ ನಮ್ಮ ಸಿದ್ದೇಶ್ವರ ಕೆಲವು ಬಡವರು ನಾನು ನೋಡಿದ್ದೆ. ಅದೇ ಈ ಗಟ್ಟಿ ರೊಟ್ಟಿ ಅದಕ್ಕೆ ಮಸಾಲೆ ಪುಡಿ ಮಾಡಿ ಅಲ್ಲಿ ನೀರು ತಗೊಂಡು ಗಟ್ಟಿ ರೊಟ್ಟಿ ತಿಂದು ನೀರು ಕುಡಿದು ಎಷ್ಟೋ ಮಕ್ಕಳು ಸಾಧ್ಯ ಆಗ್ತಾ ಪರಿಸ್ಥಿತಿ ನಮ್ಮಲ್ಲಿ. ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿಲ್ಲ. ನಾನು ಬಿಜಾಪುರದಾಗ ನೋಡ್ತೀನಿ, ಎಷ್ಟು ಗಣಪತಿ ಪ್ರಸಾದ ಶ್ರಾವಣ ಪ್ರಸಾದ ದಾಸೋಹ ಇರ್ತದೆ. ಅಲ್ಲಿ ಎಲ್ಲ 1,000 ಹುಡುಗರು ಮಾಡ್ತಾರೆ. ಗಣೇಶ ಯಾಕಂದ್ರೆ ಬಡತನ ಅನ್ನೋದು ಬಹಳ ನಾವೇನ ಸಮಾಜ ಮಾಡಬೇಕಾಗಿದ್ರೆ ನಮ್ಮ ಭವಿಷ್ಯದ ಮಕ್ಕಳಿಗೆ ಅನುಕೂಲ ಅಂತ ಮಾಡಿದ್ರೆ ಅದ್ರಾಗ ಒಳ್ಳೆ ಆಫೀಸರ್ ಅದ, ಒಬ್ಬ ಒಳ್ಳೆ ಅಧಿಕಾರಿ ಆದಂದ್ರೆ ಅವ ಕಾನೂನು ಮುಂದೆ ನಮ್ಮ ಈ ತುಮಕೂರು ಸಿಟಿಗನ್ನ ಮಟ್ಟ ಇರ್ತದೆ. 10,000 ಮಕ್ಕಳಿಗೆ ಅನಾಹುತ ಸುಕುಮಾರ ಸ್ವಾಮಿ 10,000 ಅಲ್ಲಿ ಜಾತಿನೇ ಇಲ್ಲ.
ಆ ಬೇಕಾಚಾರದವ್ರು ಇಬ್ಬರು